ಭಾರತದ 10 ಪ್ರಮುಖ ರೈಲು ನಿಲ್ದಾಣಗಳು. ನಂಬರ್ 10. ವಿಜಯವಾಡ ರೈಲು ನಿಲ್ದಾಣವು ಆಂಧ್ರ ಪ್ರದೇಶದ ರಾಜ್ಯವಾಗಿದ್ದು, ಇದು 10 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಮತ್ತು 24 ಟ್ರ್ಯಾಕ್ಸ್ ಅನ್ನು ಹೊಂದಿದೆ. ಇಲ್ಲಿ ದಿನನಿತ್ಯ 330 ರೈಲು ಸಂಚರಿಸುತ್ತವೆ. ನಂಬರ್ 9. ಪ್ರಯಾಗ್ರಾಜ್ ರೈಲು ನಿಲ್ದಾಣವು ಉತ್ತರ ಪ್ರದೇಶದ ರಾಜ್ಯವಾಗಿದ್ದು, ಇದು 10 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಮತ್ತು 20 ಟ್ರ್ಯಾಕ್ಸ್ ಅನ್ನು ಹೊಂದಿದೆ. ಇಲ್ಲಿ ದಿನನಿತ್ಯ 138 ಅಧಿಕ ರೈಲು ಸಂಚರಿಸುತ್ತವೆ. ನಂಬರ್ 8. ಕಾನ್ಪುರ್ ಸೆಂಟ್ರಲ್ ರೈಲು ನಿಲ್ದಾಣವು ಉತ್ತರ ಪ್ರದೇಶದ ರಾಜ್ಯವಾಗಿದ್ದು, ಇದು 10 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ ಮತ್ತು 28 ಟ್ರ್ಯಾಕ್ಗಳನ್ನು ಹೊಂದಿದೆ. ಇಲ್ಲಿ ದಿನನಿತ್ಯ 300 ರೈಲು ಸಂಚರಿಸುತ್ತವೆ. ನಂಬರ್ 7. ಖರ್ಗಪುರ ರೈಲು ನಿಲ್ದಾಣವು ಪಶ್ಚಿಮ ಬಂಗಾಳದ ರಾಜ್ಯವಾಗಿದ್ದು, ಇದು 12 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು 24 ಟ್ರ್ಯಾಕ್ಸ್ ಅನ್ನು ಹೊಂದಿದೆ. ಇಲ್ಲಿ ದಿನನಿತ್ಯ 265 ರೈಲು ಸಂಚರಿಸುತ್ತವೆ. ನಂಬರ್ 6. ಅಹಮದಾಬಾದ್ ರೈಲು ನಿಲ್ದಾಣವು ಗುಜರಾತ್ ರಾಜ್ಯವಾಗಿದ್ದು, ಇದು 12 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ ಮತ್ತು 16 ಟ್ರ್ಯಾಕ್ಸ್ಗಳನ್ನು ಹೊಂದಿದ್ದು, ಇಲ್ಲಿ ದಿನನಿತ್ಯ 340 ರೈಲು ಸಂಚರಿಸುತ್ತವೆ. ನಂಬರ್ 5. ನ್ಯೂ ಡೆಲ್ಲಿ ರೈಲು ನಿಲ್ದಾಣವು 16 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಮತ್ತು 18 ಟ್ರ್ಯಾಕ್ಸ್ಗಳನ್ನು ಹೊಂದಿದೆ. ಇಲ್ಲಿ ದಿನನಿತ್ಯ 342 ರೈಲು ಸಂಚರಿಸುತ್ತವೆ. ನಂಬರ್ 4. ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣವು ತಮಿಳುನಾಡು ರಾಜ್ಯವಾಗಿದ್ದು, ಇದು 17 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ ಮತ್ತು 30 ಟ್ರ್ಯಾಕ್ಸ್ ಅನ್ನು ಹೊಂದಿದ್ದು, ಇಲ್ಲಿ ದಿನನಿತ್ಯ 170 ರೈಲು ಸಂಚರಿಸುತ್ತವೆ. ನಂಬರ್ 3. ಛತ್ರಪತಿ ಶಿವಾಜಿ ಮಹಾರಾಜ್ ರೈಲು ನಿಲ್ದಾಣವು ಮಹಾರಾಷ್ಟ್ರ ರಾಜ್ಯವಾಗಿದ್ದು, ಇದು 18 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಮತ್ತು 40 ಟ್ರ್ಯಾಕ್ಸ್ ಅನ್ನು ಹೊಂದಿದೆ. ಇಲ್ಲಿ ದಿನನಿತ್ಯವೂ 130 ರೈಲು ಸಂಚರಿಸುತ್ತವೆ. ನಂಬರ್ 2. ಸೀಲ್ದಾ ರೈಲು ನಿಲ್ದಾಣವು ಪಶ್ಚಿಮ ಬಂಗಾಳದ ರಾಜ್ಯವಾಗಿದ್ದು, ಇದು 21 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಮತ್ತು 28 ಟ್ರ್ಯಾಕ್ಸ್ಗಳನ್ನು ಹೊಂದಿದೆ. ಇಲ್ಲಿ ದಿನನಿತ್ಯವೂ 78 ರೈಲು ಸಂಚರಿಸುತ್ತವೆ. ನಂಬರ್ 1. ಹೌರಾ ರೈಲು ನಿಲ್ದಾಣವು ಪಶ್ಚಿಮ ಬಂಗಾಳದ ರಾಜ್ಯವಾಗಿದ್ದು, ಇದು 23 ಪ್ಲಾಟ್ಫಾರ್ಮ್ ಅನ್ನು ಹೊಂದಿದೆ, 23 ಟ್ರ್ಯಾಕ್ಸ್ ಅನ್ನು ಹೊಂದಿದ್ದು, ಇಲ್ಲಿ ದಿನನಿತ್ಯ 286 ರೈಲು ಸಂಚರಿಸುತ್ತವೆ.